ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಎರಚಿ ವಿಕೃತ ಮೆರೆದ ಕಿಡಿಗೇಡಿಗಳಿಗೆ ಶಿಕ್ಷೆ ವಿಧಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಚಳ್ಳಕೆರೆ ನಗರದ ದೊಡ್ಡುಳ್ಳಾರ್ತಿ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ತಡರಾತ್ರಿ ಕಿಡಿಗೇಡಿಗಳು ಸಗಣಿ ಎರಚಿ ಭಾವಚಿತ್ರ ವಿಕೃತಗೊಳಿಸಿರುವುದು ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಪೊಲೀಸರು ಬೀಡು ಬಿಟ್ಟಿದ್ದಾರೆ. ದಲಿತ ಮುಖಂಡರು ಕಿಡಿಗೇಡಿಗಳನ್ನು ಕೂಡಲೇ ಪತ್ತೆ ಹಚ್ಚುವಂತೆ ತಳಕು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ದ್ಯಾವರನಹಳ್ಳಿ ಸುರೇಶ್, ಹೊನ್ನೂರ ಸ್ವಾಮಿ, ಹಳೇನಗರದ ವೀರಭದ್ರಪ್ಪ, ದ್ಯಾವರನಹಳ್ಳಿ ತಿಪ್ಪೇಸ್ವಾಮಿ, ನಾಗರಾಜ್, ಗ್ರಾಮದ ಮುಖಂಡರು, ಯುವಕರು ಕೆಲಕಾಲ ರಸ್ತೆ ತಡೆ ನಡೆಸಿದ್ದಾರೆ. ಜಾತಿಗೂ ಸಂವಿಧಾನ ಕೊಟ್ಟಂತ ಭಾರತ ರತ್ನ ಅಂಬೇಡ್ಕರ್ ಅವರು ಇವತ್ತೇನು ದೊಡ್ಡ ವಿಶ್ವದಲ್ಲಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಇಡೀ ಎಲ್ಲ ಪ್ರಪಂಚದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕಿದ್ದಾರೆ. ಆದರೆ ಈ ದೊಡ್ಡುಳ್ಳಾರ್ತಿ ಗ್ರಾಮದಲ್ಲಿ ಈ ಥರ ಒಂದು ದೊಡ್ಡ ದುರಂತ ಸಗಣಿ ಎರಚಂತ ಕೆಲಸ ಮಾಡಿರುವಂಥ ಕೇಡಿಗಳಿಗೆ ಪೊಲೀಸ್ ಇಲಾಖೆ ಕಡೆಯಿಂದ ಇಡೀ ಅವರಿಗೆ 24 ಗಂಟೆ ಒಳಗಡೆ ಅವರು ಬಂಧಿಸಬೇಕು, ಅರೆಸ್ಟ್ ಮಾಡಲೇಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಲೇಬೇಕು. ಯಾಕಂದ್ರೆ ಇಂಥ ಅವಮಾನ ಎಲ್ಲಿ ಆಗಿಲ್ಲ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡಿದ್ದಾರೆ, ಅವ್ರಿಗೆ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದಂಥ ಎಲ್ಲ ಜಾತಿಯವರಿಗೂ ಅಂಬೇಡ್ಕರ್ ಬೇಕು. ಎಲ್ಲರಿಗೂ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರು ಇವತ್ತು ಒಂದು ಜಾತಿ SC STಗೆಲ್ಲ ಇಡೀ ಎಲ್ಲ ಜಾತಿಯವರಿಗೂ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಪುಣ್ಯ ಇವತ್ತು ಆ ಮಹಾನ್ ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥವ್ರು ಎಲ್ಲರೂ ಹೋರಾಟಕ್ಕೆ ನಿಲ್ಲಬೇಕು. ಇವತ್ತು ಏನು ರಾಜ್ಯದಂತ ಈ ಘಟನೆಯನ್ನ ಇಡೀ ರಾಜ್ಯದಂತ ನ್ಯೂಸ್ ಆಗುತ್ತೆ, ಇಡೀ ರಾಜ್ಯದಂತನೂ ಹೋರಾಟ ಆಗುತ್ತೆ. ಇದು ಬಂಧಿಸಲಿಲ್ಲ ಅಂದ್ರೆ ಹಿಂಗೆ ಹೇಳ್ತಾ ಇವತ್ತು ಏನು ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗಿದೆ, ಇದನ್ನ ನಿಜವಾಗ್ಲೂ ಬಂಧಿಸಲೇಬೇಕಂತೇಳಿ ನನ್ನ ದೊಡ್ಡುಳ್ಳಾರ್ತಿ ಗ್ರಾಮದಲ್ಲಿ ಇವತ್ತು ಒಬ್ಬ ದೇಶ ಕಡೆ ನಾಯಕನನ್ನ ಅವಮಾನಿಸಿದಾರಂತಂದೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ದಂಡೋರ ಸಂಘಟನೆಗಳು ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ವಿ. ಯಾಕಂದರೆ ಆ ಮಹಾನ್ ನಾಯಕನಿಗೆ ಅವಮಾನ ಮಾಡಿರೋನದಾನಲ್ಲ, ಅವನು ದೊಡ್ಡ ಮಹಾನ್ ನಾಯಕ ಅಂತ ನಾವು ಕೇಳಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಮಹಾನ್ ನಾಯಕ ಅಲ್ಲ. ಅವರು ಎಲ್ಲ ಜಾತಿಯ ಎಲ್ಲ ಶೋಷಿತರ ಪರವಾಗಿ ಈ ದೇಶಕ್ಕೆ ಸಂವಿಧಾನ ಹಿಂಗೆ ಇರಬೇಕು, ಸಂವಿಧಾನ ಇಲ್ಲ ಅಂದರೆ ನಾವು ಬದುಕದೇ ಕಷ್ಟ ಆಗಿತ್ತು ಅಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿತ್ತು. ಅಂಥ ಮಹಾನ್ ನಾಯಕನಿಗೆ ದೊಡ್ಡುಳ್ಳಾರ್ತಿ ಗ್ರಾಮದಲ್ಲಿ ಭಾಳ ನಮಗೆ ನೋವಾಗುತ್ತೆ. ಯಾಕಂದರೆ ಯಾವುದೋ ಒಂದು ಜಾತಿಗೆ ಸಂವಿಧಾನ ಬರೆದು ಹೌದು ಈ ಜಾತಿಗೆ ಒಂದೇ ಮೀಸಲು ಅಂತಂದೇಳಿ ಹೇಳಿದರೆ ಇವತ್ತು ಯಾರು ಬೇಕಾದರೂ ಆ ಥರ ಅವಮಾನ ಮಾಡಿದ್ರು ಕೂಡ ಹೌದಪ್ಪ ಒಂದೇ ಜಾತಿಗೆ ಮೀಸಲು ಕೊಟ್ಟನೆ, ನಾವು ಮಾಡೋದು ಕರೆಕ್ಟ್ ಐತಂತ ನಾವು ಕೂಡ ಒಪ್ಕೊಳ್ಬೋದಾಗಿತ್ತು. ಆದರೆ ಯಾವುದೋ ಒಂದು ಜಾತಿಗೆ ಸೀಮಿತವಾದಂಥ ಮಹಾನ್ ನಾಯಕ ಅಲ್ಲ, ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಟ್ಟಂಥ ಒಬ್ಬ ಮಹಾನ್ ನಾಯಕನಿಗೆ ಇವತ್ತು ಈ ಗ್ರಾಮದಲ್ಲಿ ಅವಮಾನ ಮಾಡಿದ್ದಾರೆ. ಯಾಕಂದರೆ ಅವಮಾನ ಮಾಡಿರೋದು ಒಂದು ಜಾತಿಗಲ್ಲ, ಆ ಪುಣ್ಯಾತ್ಮ ಇಡೀ ಈ ದೇಶದ ಪ್ರಧಾನಿ ಬೆಳಗ್ಗೆ ಎದ್ದ ತಕ್ಷಣ ಆ ಮಹಾನ್ ನಾಯಕನಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಅಂಥ ಒಂದು ಮಹಾನ್ ನಾಯಕನ ಅವಮಾನ ಮಾಡಿದ್ದಾರೆ. ಬಂಧುಗಳೇ, ಈಗ ಆ ಮಹಾನ್ ನಾಯಕನಿಗೆ ಅವಮಾನ ಮಾಡಿದ್ದಾರೆ ಅಂತಂದೇಳಿ ನಮಗೆ ಪೊಲೀಸ್ ಇಲಾಖೆ, ನಮಗಿಂತ ಮುಂಚೆ ಪೊಲೀಸ್ ಇಲಾಖೆಗೆ ಗೊತ್ತಾಗೈತೆ. ಅವರು ಕೂಡ ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು. ಅವರಾಗಲೇ ಕರೆದು ನಮ್ಮನ್ನು ಕೇಳಿದ್ರು, ಇಲ್ಲ ಅದು ಆಗಿರೋದು ಸತ್ಯ ಇದೆ, ಯಾರೋ ಕಿಡಿಗೇಡಿಗಳು ಮಾಡಿರೋಂಥ ಕೆಲಸ ಇದು, ಇದನ್ನು ಶಿಸ್ತು ಕ್ರಮ ಕೈಗೊಳ್ತೀವಿ ನಾವು. ನೀವು ಯಾವ ಥರ ಬರವಣಿಗೆಯಲ್ಲಿ ಕೊಟ್ಟರು ಅದನ್ನು ಕೇಸ್ ತಗೊಂಡು ಅದನ್ನು ಬರವಣಿಗೆ ಕೊಟ್ಟಾಗ FIR ಮಾಡಿ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತಂದೇಳಿ ನಮಗಿಂತ ಮುಂಚೆ ಅವರು ಕೂಡ ಇವತ್ತೇನಾದರೂ ಶೂಟು ಬೂಟು ಹಾಕ್ಕೊಂಡು ಇವತ್ತು ಯಾವುದಾದ್ರೂ ಒಂದು ಪದವಿ ಒಳಗಿದ್ದಾರಂದರೆ ಸಂವಿಧಾನದ ಅಡಿಯಲ್ಲೇ ಅವರು ಕೂಡ ಇವತ್ತು ಆ ಪದವಿಗಳನ್ನು ಹೊತ್ಕೊಂಡು ಆತನ ತೀರ್ಸೋಕ್ಕೆ ಅವರು ಕೂಡ ತಯಾರಿದ್ದಾರೆ ಅನ್ನೋ ಭಾವನೆ ನಮಗೆ ಇವತ್ತು ಮೂಡಿತು. ಹಂಗಾಗಿ ಬಂಧುಗಳೇ, ಅವ್ರದ್ದು ಯಾವುದೇ ಸಮಸ್ಯೆ ಇಲ್ಲ, ನಾವು ನಮ್ಮನ್ನೇ ಕಾಯ್ತಿದ್ದಾರೆ. ನೀವು ದೂರು ಕೊಟ್ಟರೆ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತಂದೇಳಿ ತಯಾರಿದ್ದಾರೆ. ಈಗ ಯಾವುದು ಇಲ್ಲಿ
ಅಹಿತಕರ ಘಟನೆಗಳು ನಡಿಬಾರ್ದು. ಈಗ ಹೇಳಿದ್ರು ನಮ್ಮ ಶಿವರಾಜ್ ಸರ್ ಕರೆದು ಹೇಳಿದ್ರು 2 ಕ್ಯಾಮ್ರಾ ಇದ್ದಾವೆ, ನಾನು ಸರ್ಚ್ ಮಾಡ್ತೀನಿ. ಮತ್ತು ನಮ್ಮ ಇವರು ಬಂದಿದ್ದಾರೆ, ಮೊಳಕಾಲ್ಮೂರು ಇನ್ಸ್ಪೆಕ್ಟರ್ ಬಂದ್ದಾರೆ, ಅವರು ಕೂಡ ಆ ಮಹಾನ್ ನಾಯಕನಿಗೆ ಅನ್ಯಾಯ ಆಗಿದೆ, ಅದನ್ನು ನಾವೇನಿದ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಯಾವುದೇ ರೀತಿ ಯಾರೇ ಆಗಿರಲಿ ಅವನು ಎಂಥ, ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಎಂಥ ಮೇಧಾವಿ ಆಗಿರಲಿ ಅವ್ರನ್ನ ಖಂಡಿಸಬೇಕು, ಅವ್ರನ್ನ ಬಂಧಿಸಬೇಕು. ಇವತ್ತು ಇಲ್ಲಿ ಆದಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಒಳಗಡೆ ಎಲ್ಲಿ ಏನು ಆಗಕೂಡದು ಅನ್ನೋಂಥ ಭಾವನೆ ಅವರು ಕೂಡ ಹೇಳಿದ್ದಾರೆ. ನಾವು ಹೇಳೋದು ಇಷ್ಟೇ, ಈ ಮಹಾನ್ ನಾಯಕನಿಗೆ ಅವಮಾನ ಮಾಡಿದ್ದಕ್ಕೆ ಎಲ್ಲ ಜಾತಿಗಳಿಗಾದಂಗಿದು, ಯಾವುದೋ ಒಂದು ಜಾತಿಗಲ್ಲ. ನಾವು ತಿಳ್ಕೊಂತೀವಿ ನಮಗಷ್ಟೇ ಆತ ಅಂಬೇಡ್ಕರ್ ಅಂತ, ನೀವು ದಡ್ತನ ಅದು ನೀವು ತಿಳ್ಕೊಳ್ಳೋದು ನಿಮ್ಮ ದಡ್ತನ ಅದು. ಆದರೆ ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಟ್ಟಿರೋಂಥ ಮಹಾನ್ ನಾಯಕ ಎಲ್ಲರೂ ಪ್ರೀತಿ ಮಾಡಬೇಕು. ಈ ಈ ಈ ಸಾಲಲ್ಲಿ ನೋಡ್ರಿ, ಇಲ್ಲಿ ಅಂಬೇಡ್ಕರ್ ಇಲ್ಲಿದ್ದಾರೆ, ಅಲ್ಲಿ ವಾಲ್ಮೀಕಿ ಇದ್ದಾರೆ, ಕೆಳಗೆ ಇವರು ಕನಕ ಅವರು ಇದ್ದಾರೆ, ಎಲ್ಲ ಮಹಾನ್ ನಾಯಕರಿದ್ದಾರೆ. ಅವರೆಲ್ಲ ಸಣ್ಣ ಪುಟ್ಟಕ್ಕೆ ಹೋರಾಟ ಮಾಡಿರೋ ಮಹಾನ್ ನಾಯಕರಲ್ಲ. ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ನಿಂತು ಶೋಷಿತರಾಗಿ ಉಳ್ಕೋಬಾರ್ದು ಅನ್ನೋಂಥ ಭಾವನೆ ಇಟ್ಕೊಂಡು ಅವತ್ತು ಆ ಕಾಲದಾಗ ಸಾಮೂಹಿಕವಾಗಿ ಅಂಬೇಡ್ಕರ್ನು ಸೇರ್ಕೊಂಡು, ಕನಕ ಅವರು ಸೇರ್ಕೊಂಡು, ವಾಲ್ಮೀಕಿನೂ ಸೇರ್ಕೊಂಡು ಎಲ್ಲರೂ ಕೂಡ ಸಣ್ಣ ಸಣ್ಣ ಸಮುದಾಯಗಳನ್ನು ಒಂದು ಮಟ್ಟಕ್ಕೆ ತರಬೇಕಂತಂದೇಳಿ ಹೋರಾಟ ಮಾಡಿ ಇವತ್ತು ಆ ಬೀದಿಗಳಲ್ಲಿ ಇವರ ಫೋಟೋಗಳನ್ನು ಹಾಕಂತ ಸ್ಟೇಜಿಗೆ ಬಂದ್ರಂದ್ರೆ ಅವ್ರು ದೊಡ್ಡತನಕ್ಕೆ. ನಮ್ಮಂಥ ಸಣ್ಣತನ ಮಾಡಿದರೆ ಇವರು ಈ ಥರ ಆಗ್ತಿರ್ಲಿಲ್ಲ. ಹಂಗಾಗಿ ಬಂಧುಗಳೇ, ಸರ್ ನಾವು ಹೇಳೋದಿಷ್ಟೇ, ನಿಮಗೆ ನಾವು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಇದ್ದೀವಿ. ಕಂಪ್ಲೇಂಟ್ ತಗೊಂಡು ಅದು ಯಾವುದೇ ವ್ಯಕ್ತಿ ಆಗಿರಲಿ, ಯಾವ ಮಹಾನ್ ನಾಯಕನೇ ಆಗಿರಲಿ, ಅವ್ರನ್ನ ಬಂಧಿಸಬೇಕು. ನಿಮ್ಮ ತನಿಖೆ ಇವತ್ತಿಂದನೇ ಶುರುವಾಗಲಿ ಅನ್ನೋ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಈ ಧರಣಿಯನ್ನು ವಾಪಸ್ ತಗೊಳಕ್ಕೆ ನಾವು ತಯಾರಿದ್ದೀವಿ. ಬಟ್ ನಮಗೆ ನ್ಯಾಯ ಸಿಗಬೇಕು ಸರ್. ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಇದು ಉಗ್ರವಾದಂಥ ಚಳುವಳಿಯನ್ನು ರೂಪಿಸೋಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಪೊಲೀಸ್ ಇಲಾಖೆಗೆ ಮತ್ತು ಇಲ್ಲ ಮಾತಾಡೋದು ಪೊಲೀಸ್